ವೈಟ್ ಪೇಪರ್ ಅನ್ನ ಹೊರಡಿಸಿ ಅಂತ ಹೇಳಿದ್ದಾರೆ. ನಾವೇನ್ ಮಾಡಿದೀವಿ, ಇವ್ರೇನ್ ಮಾಡಿದ್ದಾರೆ ಸರ್? ಮತ್ತೆ ಉತ್ತರ ಕರ್ನಾಟಕ ಕಡೆಗೆ ನಾವೇನ್ ಮಾಡಿದ್ವಿ, ಇವ್ರೇನ್ ಮಾಡಿದ್ದಾರೆ? ವೈಟ್ ಪೇಪರ್ ಮಂಡಿಸೋಣ. ಆಯ್ತು, ನಾನು ಹೇಳ್ತಾ ಇದ್ದೀನಲ್ಲ. ಆಮೇಲೆ ನಿಯೋಗ ಕರ್ಕೊಂಡು ಹೋಗೋಣ ಪ್ರಧಾನಮಂತ್ರಿಗಳಿಗೆ. ಹೋಗೋಣ ಸರ್, ನೀವು ಹೋಗೋಣ, ಎಲ್ಲರೂ ಹೋಗೋಣ. ಮನಮೋಹನ್ ಸಿಂಗ್ ಅವರಿದ್ದಾಗ ಎಷ್ಟು ಹಣ ಬಿಡುಗಡೆ ರಾಜ್ಯಕ್ಕೆ ಬಂದಿದೆ ಅದನ್ನು ಕೂಡ ಕೊಡ್ತೀನಿ. ಕೊಡಿ. ವೈಟ್ ಪೇಪರ್ ಕೊಡುವಾಗ ಅವರಿದ್ದಾಗ ಎಷ್ಟು ಬಂದಿದೆ ಕೊಡಿ. ಜನ ತೀರ್ಮಾನ ಮಾಡ್ತಾರೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು. ಉತ್ತರ ಕರ್ನಾಟಕ ಸಮಿತಿ ಅಧ್ಯಕ್ಷರು ಮಾಡಿದವರು ನಾವು. ಇವ್ರು ಮಾಡಲಿಲ್ಲ. ಮುಖ್ಯಮಂತ್ರಿಗಳು ಅದಾದ್ಮೇಲೆ 5 ವರ್ಷ ಏನು ಮಾಡಲಿಲ್ಲ. ಹೈಯೆಸ್ಟ್ ಬಡ್ಜೆಟ್ ಮಂಡನೆ ಮಾಡಿ ಉತ್ತರ ಏನು ಆಗಿಲ್ಲ ಅಂದ್ರೆ ಇದು ಇವ್ರ ಫೇಲ್ಯೂರು. ಬಡ್ಜೆಟ್ ಮಂಡನೆ ಮಾಡಿ ಸರ್ಕಾರ ಏನು ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ರೆ ಇವರಿಂದ ಅನ್ಯಾಯ ಆಗಿರೋದು. ಇವರಿಂದ ರಾಜೀನಾಮೆ ಕೊಡ್ಬೇಕು. ಯಾಕೆಂದ್ರೆ ಏನು ಉದ್ಧಾರ ಮಾಡಲಿಲ್ಲ. ಬರೀ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಡ್ಜೆಟ್ ಮಂಡನೆ ಮಾಡಿ ಏನು ಆಗಿಲ್ಲ ಅಂತ ಹೇಳಿದ್ರೆ ಇವರು ರಾಜೀನಾಮೆ ಉತ್ತರಕ್ಕೆ ಇವರು ವಾಕೌಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಾರೆ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು. 11 ವರ್ಷ ಅಧಿಕಾರದಲ್ಲಿದ್ದು ಏನು ಮಾಡಲಿಲ್ಲ. ಗೋವಿಂದರಾವ್ ಕಮಿಟಿ ಮಾಡಿದವರು ನಾವು, ಕಮಿಟಿ ಮಾಡಿದವರು ನಾವು, ಜಾರಿ ಮಾಡಿದವರು ನಾವು. ಇವರೇನು ಮಾಡಲಿಲ್ಲ. ಬರೀ ಬಿಜೆಪಿಗೆ ಮಹದಾಯಿ ಯೋಜನೆ, ಬಿಜೆಪಿಗೆ ಉತ್ತರ ಕರ್ನಾಟಕ ವಿರೋಧಿ ಬಿಜೆಪಿಗೆ ಕರ್ನಾಟಕ ವಿರೋಧಿ ಬಿಜೆಪಿಗೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಅದಕ್ಕೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ಕಾಗಲಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಕರ್ನಾಟಕ ರಾಜ್ಯ ಹಾಳಾಗಿದೆ. ಯಾರು ಮಾಡ್ಬೇಕಾಗಿರೋದು? ಅಪ್ಪರ್ ಕೃಷ್ಣರ ಇಲ್ಲ. ಇವರು ಉತ್ತರ ಕರ್ನಾಟಕದ ದ್ರೋಹಿಗಳು, ಇವರು ರಣಹೇಡಿಗಳು. ಆರ್ಟಿಕಲ್ 371 ಜೈನ ವಿರೋಧ ಮಾಡಿದವರು ಇವರು. ಅದ್ವಾನಿಯವರು ನವೆಂಬರ್ 2002 ಮುಖ್ಯಮಂತ್ರಿಗಳು ಪತ್ರ ಬರೆದರು ಎಸ್.ಎಂ. ಕೃಷ್ಣ ಅವರು. ಅದಕ್ಕೆ 371 ಜೆ ಮಾಡಕ್ಕಾಗಲ್ಲ, ಸಂವಿಧಾನ ಜಾರಿ ಮಾಡಕ್ಕಾಗಲ್ಲ, ಬೇರೆ ರಾಜ್ಯಗಳು ಕೂಡ ಕೇಳ್ತವೆ ಅಂತೇಳಿ ಮಾಡಿದವರು ಇವರು. ಯಾರು ಅನ್ಯಾಯ ಮಾಡಿದವರು? ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡಿದವರು ಇವರು, ಅನ್ಯಾಯ ಮಾಡಿದವರು ಇವರು. ಮನಮೋಹನ್ ಸಿಂಗ್ ರವರು 371 ಜೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನ ನಾವು ಕೊಟ್ಟರು. ನಾವು ಅದಾದ್ಮೇಲೆ 371 ಜೆ ಮಾಡಿದ್ರು. ಇಲ್ಲೇ ಇವರು ಇಲ್ಲೇ ಇದ್ದಾರೆ, ಎಚ್ ಕೆ ಪಾಟೀಲ್ ಇಲ್ಲೇ ಇದ್ದಾರೆ. ಇವರ ಸಮಿತಿ ಅಧ್ಯಕ್ಷರಾಗಿದ್ರು. ಇವ್ರ ಶಿಫಾರಸನ್ನ ನಾವು ಯಥಾವತ್ತಾಗಿ ಜಾರಿ ಮಾಡೋದು. ಇವ್ರಿಗೆ ಯಾವ ನೈತಿಕತೆ ಇದೆ ಬಿಜೆಪಿಯವರಿಗೆ? ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ
ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ? ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಅವರು.